ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಇವತ್ತು ಹಬ್ಬದ ಸ್ಪೆಷಲ್ ಏನೇನು ಮಾಡ್ತೀವಿ ಅಂತ ನೋಡಿ. ಶಿವರಾತ್ರಿ ಹಬ್ಬದ ವ್ಲಾಗ್ ಆಗ್ತಾ ಇದ್ದೀನಿ. ಮಕ್ಕಳಿದ್ರೆ ಮನೇಲಿ ಏನು ಕೆಲಸನೂ ಬೇಕಾಗಕ್ಕೆ ಬಿಡಲ್ಲ. ಏನು ಕಿತಾಪತಿ ಮಾಡ್ತಾನೆ ಇರ್ತಾನೆ, ಯಾವ ಕೆಲಸನೂ ಮಾಡೋಕ್ಕೆ ಬಿಟ್ಟಿಲ್ಲ. ಆದ್ರೂ ಅವನು ಇಟ್ಕೊಂಡು ಇಷ್ಟೊಂದು ಐಟಮ್ ಮಾಡಿದ್ದೀವಿ ನಾನು ನಮ್ಮಮ್ಮ ಸೇರಿಕೊಂಡು. ನೋಡಿ ಪಪ್ಪ ಏನು ಹೊಸ ಬಟ್ಟೆ ಬಂದೈತೆ. ಮತ್ತೆ ಅದು ಕಾಯಿ ಕಳಿಸ್ಬಿಟ್ಟೆ ಚೆನ್ನಾಯ್ತಾ ಚೆನ್ನಾಯ್ತಾ ಹೆಂಗಾಯ್ತಮ್ಮ? ಪೂಜೆನೇ ಆಗಿಲ್ಲ ಕಣೋ ಇನ್ನ. ಸೂಪರ್ ಆಯ್ತಾ? ಸೂಪರ್ ಆಯ್ತಾ? ಹೇಳು ಸೂಪರ್ ಅಂತ ಹೇಳು. ತುಂಬ ಸಿಂಪಲ್ಲಾಗಿ ತುಂಬ ರುಚಿಯಾಗಿರೋ ಒಂದು ಕಡಲೆಕಾಳು ರೆಸಿಪಿ ನೋಡಿ. ಹಾಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಸಿಡಿಯೋ ತನಕ ಬಿಟ್ಬಿಟ್ಟು ಮೆಣಸಿನ್ಕಾಯಿ ಕರಿಬೇವು ಹಾಕಬೇಕು. ಹಾಕ್ಬಿಟ್ಟು ಕಡಲೆಕಾಳು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕಬೇಕು. ಅದು ಹಾಕ್ಬಿಟ್ಟು 2 ಲೋಟ ನೀರು ಹಾಕ್ಬಿಟ್ಟು ಮುಚ್ಚಿಟ್ರೆ ತುಂಬ ರುಚಿಯಾಗಿರೋ ಸಿಂಪಲ್ಲಾಗಿರೋ ಕಡಲೆಕಾಳು ಉಸ್ಲಿ ರೆಡಿ ಆಯಿತು. ತುಂಬ ಸಿಂಪಲ್ಲು. ನೀವೊಂದು ಸತಿ ಮನೇಲಿ ಟ್ರೈ ಮಾಡಿ, ಅಷ್ಟೇ ರುಚಿಯಾಗಿರುತ್ತೆ. ಟ್ರೈ ಮಾಡಿಬಿಟ್ಟು ಹೆಂಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಕೋಡ್ಬಳೆನೂ ತುಂಬ ಸಿಂಪಲ್ಲಾಗಿ ಮಾಡಿದರು. 2 ಪಾವ್ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಜೀರಿಗೆ ಮತ್ತು ಎಳ್ಳು ಹಾಕ್ಬಿಟ್ಟು ಪೌಡರ್ ಮಾಡ್ಕೊಳ್ಳೋಕ್ಕೆ ಗುಂಟೂರು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಕರಿಬೇವು, ಕಡಲೆಬೀಜ, ಕೊಬ್ಬರಿ, ಮೆಣಸು, ಜೀರಿಗೆ, ಉಪ್ಪು ಹಾಕಿ ಮಿಕ್ಸಿ ಮಾಡಬೇಕು. ಮತ್ತು ಇನ್ನೊಂದು ಟಿಪ್ ಏನಂದರೆ ಚಿರೋಟಿ ರವೆನ ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಹಾಕಿದ್ರೆ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತಂತೆ. ಮತ್ತು ತುಪ್ಪನ ಬಿಸಿ ಮಾಡಿಬಿಟ್ಟು ಸ್ವಲ್ಪ ಅದನ್ನು ಹಾಕಬೇಕು. ಅದನ್ನೆಲ್ಲ ಹಾಕ್ಬಿಟ್ಟು ಮತ್ತು ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟು ಈ ಅದಕ್ಕೆ ಬರಬೇಕದು, ಆವಾಗ ಕರೆಕ್ಟಾಗಿ ಆಗಿದೆ ಅಂತ. ಸ್ವಲ್ಪ ಮತ್ತೆ ಬಿಸಿನೀರು ಹಾಕ್ಬಿಟ್ಟು ಹಿಟ್ಟನ್ನು ಮಾಡಿಕೊಂಡು ನಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಕೋಡ್ಬಳೆ ಮಾಡಿಕೊಂಡು ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ಸಿಂಪಲ್ಲಾಗಿರೋ ಈಸಿ ಕೋಡ್ಬಳೆ ರೆಡಿ. ಇಷ್ಟೆಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ತಾತಂಗೆ ಊಟ ಕೊಟ್ಬರೋಣ ಅಂತ ಊರಿಗೆ ಹೋಗ್ತಾಯಿದ್ವಿ. ಜೇನ್ಕಲ್ ಬೆಟ್ಟದ ರೋಡಲ್ಲಿ ಹೋಗೋಣ ಅಂತ ಆ ಕಡೆ ಹೋಗ್ತಾಯಿದ್ವಿ. ಆರಾಮಾಗಿ ಹೋಗ್ಬಿಡ್ಬೋದು ಆ ಕಡೆ ರೋಡಲ್ಲಿ. ಸಣ್ಣದ್ರಲ್ಲಿ ನಾವಿಲ್ಲೆಲ್ಲ ಹೋಗ್ತಾ ಇದ್ವು. ಚಿಮ್ಮನೆ ದಾರಿ ಬಂತು ಇದೇ ಊರಿಂದ ಬರ್ತಾ ಹಂಗೆ ರೋಡ್ ಸೈಡಲ್ಲಿ ಕಬ್ಬಿನಾಲ್ ಹಾಕಿದ್ರು, ಕುಡಿಯೋಕ್ಕೆ ಬಂದಿದ್ದೀವಿ. ಒಂದು ಪಾರ್ಸಲ್ ಮಾಡಿ ಸರ್, ಹಂಗೆ ಒಂದು ಪಾರ್ಸಲ್. ಇದನ್ನು ಪಾರ್ಸಲ್ ಮಾಡಿಬಿಡ್ತೀರಾ? ಇಲ್ಲ, ನಾನು ಕುಡಿಯೋದೇ ಇಲ್ಲ ಕಬ್ಬಿನಾಲು. ಬಿಸಿಲಲ್ಲಿ ಹೋಗಿ ಬಂದಿದ್ದಕ್ಕೂ ಅದಕ್ಕೂ ಸ್ವಲ್ಪ ಸ್ಟ್ರೈನ್ ಆಗಿತ್ತು. ಹಂಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಶಿವರಾತ್ರಿ ದಿನ ಶಿವಾಲಯಕ್ಕೆ ಹೋಗಿಲ್ಲ ಅಂದರೆ ಹೆಂಗೆ ಅಂತ ಹೇಳ್ಬಿಟ್ಟು ಎದ್ದು ಶಿವಾಲಯಕ್ಕೆ ಬಂದ್ವಿ. ರಶ್ ಇರುತ್ತೆ ಅಂದ್ಕೊಂಡು ಬಂದ್ವಿ, ಆದರೆ ಅಷ್ಟೇನು ರಶ್ ಇರಲಿಲ್ಲ. ನಮ್ಮ ಅಪ್ಪ ಅಮ್ಮಂಗೂ ಫೋನ್ ಮಾಡಿಬಿಟ್ಟು ರಶ್ ಇಲ್ಲ ಬನ್ನಿ ಅಂತ ಫೋನ್ ಮಾಡಿದ್ದೆ. ಆದರೆ ಅವ್ರು ಬರೋ ಅಷ್ಟರಲ್ಲಿ ಸ್ವಲ್ಪ ಕ್ರೌಡ್ ಸೇರಿದ್ರು. ದೇವಸ್ಥಾನ ಎಲ್ಲ ಸುತ್ತಾಡ್ಕೊಂಡು ಬಂದರು ಅವರು. ನಾವೆಂಗೋ ಡೈರೆಕ್ಟ್ ಒಳಗೋಗಿ ಬಂದುಬಿಟ್ವಿ. ನಮ್ಮ ಅರಸೀಕೆರೆ ಶಿವಾಲಯದಲ್ಲಿ ತುಂಬ ಗ್ರ್ಯಾಂಡಾಗಿ ನಡೆಸ್ಕೊಂಡು ಬರ್ತಾಯಿದ್ದಾರೆ ವರ್ಷ. ಪ್ರತಿ ವರ್ಷ ಫಿಲಮ್ ಆ್ಯಕ್ಟ್ರು ದೊಡ್ಡಣ್ಣ ಕೂಡ ಬರ್ತಾರೆ.
ಈ ವರ್ಷ ಬಂದಿದ್ರೆ ಹೆಂಗೋ ಗೊತ್ತಿಲ್ಲ, ನಾವು ಬೇಗ ಹೋಗಿ ಬಂದ್ಬಿಟ್ವಿ, ರಶ್ ಆಗುತ್ತೆ, ಪಾಪು ಬೇರೆ ಇದಾನಲ್ಲ ಅಂತ ಹೇಳ್ಬಿಟ್ಟು. ಕೈ ಮುಗಿ ಮುಟ್ಸಮ್ಮ ಹೋಗ್ಲಿ. ನನ್ನ ಮಗನಿಗೆ ಈ ಥರ ದೇವಸ್ಥಾನಕ್ಕೆ ಬರೋದು, ಜನ ಇರೋ ಕಡೆ ಬರೋದು ಅಂದರೆ ತುಂಬ ಇಷ್ಟ. ಅವನಂತೂ ತುಂಬ ಖುಷಿ ಪಟ್ಬಿಟ್ಟ. ನೋಡಿ ಖುಷಿಗೆ ಹಿಂಗೆಲ್ಲ ಆಡ್ತಾನೆ ಅಂತ. ಅವ್ರು ಮಾತಾಡಿಸ್ತಾರದು ನೋಡಲ್ಲ. ಅಲ್ಲ, ಅವ್ರಿಗೆ ಹೇಳ್ತಾ ಇದ್ದಾನೆ ಜಿಜ್ಜಿ ಅಂತ. ಅವನು ಇಲ್ಲಿ ಯಾರು ಬಂದರು ಅಂತ ಗಾಬರಿ ಆಗ್ತಾನೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿ